ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ದೇನೆ ಅವಳನ್ನ ಗೆದ್ಬಿಡ್ತೀನಿ. ಈಗ ಅರ್ಥ ಆಯ್ತಾ? ಸರಿ ಸರಿ ಆಯ್ತು, ಅದೆಲ್ಲ ಓಕೆ. ನೋಡು, ನೀನು ಚೆನ್ನಾಗಿ ಬುದ್ಧಿ ಯೂಸ್ ಮಾಡಿ ಎಲ್ಲ ಪ್ಲಾನ್ ಮಾಡ್ತಿದೀಯ ಅಂತ ನನಗೆ ಗೊತ್ತು. ಆದ್ರೆ ಒಂದು ವಿಷಯ ತಿಳ್ಕೊ, ನಾವು ಮಾಡೋ ಎಲ್ಲಾ ಪ್ಲಾನು ನಾವ್ ಅಂದ್ಕೊಂಡಂಗೆ ನಡೆಯಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ನಡೀತಿದ್ಯಲ್ಲ, ನಿನಗ್ ಗೊತ್ತಾ ಮೊದ್ಲಿಂದ ಮಂತ್ರ ಏನ್ ಮಾಡ್ತಾಳೆ, ಹೇಗ್ ಯೋಚನೆ ಮಾಡ್ತಾಳೆ, ಮುಂದಕ್ಕೆ ಹೇಗ್ ಹೆಜ್ಜೆ ಇಡ್ತಾಳೆ ಅಂತ ನಾನಿದನ್ನ ಯೋಚನೆ ಮಾಡಬಲ್ಲೆ. ನನಗೀಗೆಲ್ಲ ಅರ್ಥ ಆಗ್ತಿದೆ. ಅದಕ್ಕೆ ಒಬ್ರು ಮಹಾನ್ ಜ್ಞಾನಿ ಏನ್ ಹೇಳಿದಾರೆ ಹೇಳು? ಏನ್ ಹೇಳಿದಾನೆ? ಕೀಪ್ ಯೋರ್ ಫ್ರೆಂಡ್ಸ್ ಕ್ಲೋಸರ್, ಎನಿಮೀಸ್ ಈವನ್ ಮೋರ್ ಕ್ಲೋಸರ್. ಅರ್ಥ ಆಯ್ತಾ? ಅಂದ್ರೆ ನಿನ್ ಫ್ರೆಂಡ್ಸ್ನ ಯಾವಾಗ್ಲೂ ಹತ್ರ ಇಟ್ಕೋ, ಶತ್ರುಗಳನ್ನ ಇನ್ನೂ ಹತ್ರ ಇಟ್ಕೋ ಅಂತ ಹೇಳಿದಾರೆ. ಏನು ಅರ್ಥ ಆಯ್ತಾ ಈಗಾದ್ರೂ? ನೀನೇನೋ ಹೇಳ್ತಾ ಇದೀಯಾ, ನನಗೆ ಅರ್ಧಂಬರ್ಧ ಒಟ್ಟು ಅರ್ಥ ಆಯ್ತು ಬಿಡು. ಆದ್ರೆ ಇವಾಗ ನೀನ್ ಮಾಡಿರೋ ಪ್ಲಾನ್ ಇದೆಯಲ್ಲ, ನನಗೆ ಯಾಕೋ 50 ಲಕ್ಷ ರೂಪಾಯಿ ಖಂಡಿತ ಲಾಸ್ ಆಗೋ ತರ ಕಾಣ್ತಾ ಇದೆ. ಹೇಗ್ ಲಾಸ್ ಆಗತ್ತಪ್ಪ? ರತ್ನಕ್ಕ ಹೇಳಿ ಹೋಗ್ಲಿಲ್ವಾ, ಸುಶಾಂತ್ ಸರ್ ಕೈಯಿಂದ 50 ಲಕ್ಷ ರೂಪಾಯಿ ಮಂತ್ರ ಕೈ ಸೇರಿದ ಕೂಡ್ಲೆ ಅಷ್ಟೇ ಮುಗೀತು. ಅದಿನ್ನು ವಾಪಸ್ ಬರಲ್ಲ ಅಂತ. ಮೋಹಿನಿ ಅದು ಅಂತ ಆಟ ಆಡ್ತಾಳವಳು. ಆ ಮಂತ್ರಂಗೆ ಸುಶಾಂತ್ ದುಡ್ಡು ಕೊಡದೇ ಇರೋ ಹಾಗೆ ಮಾಡ್ಬಿಟ್ರೆ ಅದ್ ಹೇಗ್ ಸಾಧ್ಯ? ಹಾಗಾದ್ರೆ ಸುಶಾಂತ್ ಸರ್ ಹತ್ರ ಹೋಗ್ಬಿಟ್ಟು ಎಲ್ಲ ಸತ್ಯ ಹೇಳ್ಬಿಡ್ತೀಯಾ? ಪ್ರೂವ್ ಮಾಡ್ಬಿಟ್ಟೆ ನೀನು ದಡ್ಡ ಅಂತ. ಕೋಳಿನ್ ಕೇಳಿ ಖಾರ ರುಬ್ಬು ಅಂತ್ಯಾ? ನಾನ್ ಏನ್ ಹೇಳಿದ್ರು ನೀನ್ ಏನೋ ಒಂದು ಹೇಳ್ತಾ ಇದೀಯಾ. ಸರಿ ಆಯ್ತು, ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಕೇಳಿಸ್ಕೋ, ಕೆಲವೊಂದ್ಸಲ ದೊಡ್ಡ ಬಂಡೆ ಕೆಳಗೆ ಒಂದ್ ಪುಟಾಣಿ ಕಲ್ಲಿರುತ್ತೆ. ಅದನ್ ತೆಗೆದ್ರೆ ಸಾಕು, ಬಂಡೆ ತಾನಾಗಿ ಉರುಳಿ ಬಿದ್ದು ಹೋಗ್ಬಿಡುತ್ತೆ. ನೀನಿಗೇನ್ ಮಾಡ್ಬೇಕಂದ್ರೆ ನೀನ್ ಹೇಳಿದ್ರೆ ಅವಳು ಕೇಳ್ತಾಳ್ತಾನೆ. ಕೇಳೋದೇನ್ ಬಂತು, ಪಕ್ಕಾ ನಂಬ್ತಾರೆ. ನಾನ್ ಏನ್ ಹೇಳ್ತೀನೋ ಅದೇ ಅವ್ರು ಮಾಡ್ತಾರೆ. ಆ ವಿಷಯ ನಿನಗೂ ಗೊತ್ತಲ್ವಾ? ಅದಕ್ಕೆ ಹೇಳ್ತಿರೋದು, ಈ ಕೆಲ್ಸನ ಅಚ್ಚುಕಟ್ಟಾಗಿ ಆದಷ್ಟು ಬೇಗ ಮಾಡಿ ಮುಗ್ಸು. ಮಾಡೋಣ, ಚೆನ್ನಾಗೆ ಆಯ್ತು, ಮಾಡಿ ಮುಗ್ಸೋಣ. ರೀ, ನಾಳೆ ದುಡ್ಡು ಸಿಗೋದು ಗ್ಯಾರಂಟಿ ತಾನೆ? ಖಂಡಿತ ಸಿಕ್ಕೇ ಸಿಗುತ್ತೆ. ಮಿಸ್ ಆದ್ರೆ ಇನ್ನೊಂದು 2 ದಿನ ಅಷ್ಟೇ ಮಂತ್ರ. ಏನಿಷ್ಟು ಕೂಲಾಗಿ ಹೇಳ್ತಿದ್ದೀರಾ ಸುಶಾಂತ್? ತುಂಬಾ ಒಳ್ಳೆ ಲ್ಯಾಂಡ್ ಅದು. ಕೈ ಬಿಟ್ಟು ಹೋದ್ರೆ ಮತ್ತೆ ಅಂತ ಲ್ಯಾಂಡ್ ಸಿಗಲ್ಲ. ಎಷ್ಟೇ ಹುಡುಕಾಡಿದ್ರು ಸಿಟಿ ಸೆಂಟರಲ್ಲಿ ಅಂತ ಲ್ಯಾಂಡ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ಲ್ಯಾಂಡ್ ನಮ್ದೇ ಅಂತ ಆದ್ರೆ ಬಿಸ್ನೆಸ್ ಇಂಪ್ರೂವ್ ಮಾಡಿ ರಾಘವ್ಗೆ ಅಂತ ಒಳ್ಳೆ ಲೈಫ್ನ ಸೆಟಲ್ ಮಾಡ್ಬೋದು. ನೀವು ಹೇಳ್ತಿದ್ದ ಹಾಗೆ ಲ್ಯಾಂಡ್ ಅವ್ರ ಹತ್ರ ಮಾತಾಡ್ದೆ. ಅವ್ರಿಗೆ ಹೇಳಿ ಬಂದಿದ್ದೀನಿ ಆ ಲ್ಯಾಂಡ್ನ ನಾವೇ ತಗೋತೀವಿ ಅಂತ. ಒಳ್ಳೆ ಕೆಲಸ ಮಾಡಿದೆ. ಖಂಡಿತ ನಾವು ತಗೊಳ್ತೀವಿ. ಅಣ್ಣ, ಏನ್ ಸುಕೃತ? ಅದು ಏನಿಲ್ಲ, ಅಮ್ಮ ಹೇಳಿದ್ರು, ಅದು ನಾನು ಹೇಳಿದ್ ನೆನ್ಪಿದ್ಯಾ ಅಂತ ಕೇಳ್ಕೊಂಬರಕ್ ಹೇಳಿದ್ರು. ಅಮ್ಮ ಏನ್ ಹೇಳಿದ್ರು? ಏನ್ ನೆನ್ಪಿಟ್ಕೊಳಕ್ ಹೇಳಿದ್ರು? ಅದು ಏನಿಲ್ಲ, ಕೆಳಗಡೆ ಮಂತ್ರ ಹತ್ಕೆಗೆ ಅಂತ ರೂಮ್ ರೆಡಿ ಮಾಡಕ್ ಹೇಳಿದ್ದಾರೆ. ನಾನು ರೆಡಿ ಮಾಡಿಟ್ಟಿದ್ದೀನಿ, ಅದನ್ನ ನೆನಪ್ಸೋದಕ್ಕೆ ಹೇಳಿದ್ರು. ಅಲ್ಲ ಸುಕೃತ, ಏನದು? ಅಣ್ಣ, ನನ್ಗದೆಲ್ಲ ಗೊತ್ತಿಲ್ಲ. ಅಮ್ಮ ಏನ್ ಹೇಳ್ತಾರೋ ಅದನ್ ಮಾಡೋದು ನನ್ನ ಕರ್ತವ್ಯ. ನಾನೊಂದು ಹೇಳ ಅಣ್ಣ, ಸ್ವಲ್ಪ ದಿನದ ಮಟ್ಟಕ್ಕೆ ಅಮ್ಮ ಹೇಳಿದ ತರ ನಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ಅಲ್ಲಮ್ಮ, ಅಮ್ಮಂಗ್ ನಾನು. ಸುಶಾಂತ್, ನೀವಿಲ್ಲೇ ಇರಿ ರಾಘವ್ ಜೊತೆ. ನಾನು ಸುಕೃತ ರೆಡಿ ಮಾಡಿರೋ ರೂಮಲ್ಲಿ ಹೋಗಿ ಮಲ್ಕೋತೀವಿ. ನಂಗೇನೂ ತೊಂದರೆ ಇಲ್ಲ. ಸುಕೃತ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಾ? ಅಣ್ಣ, ಅಮ್ಮ ಏನಾದ್ರೂ ಹೇಳಿದ್ರೆ ಅದಕ್ಕೊಂದ್ ಕಾರಣ ಇರುತ್ತೆ, ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳೋದು ಏನೋ. ಅಮ್ಮನೇ ಮಂತ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತೆಲ್ಲ ನಾಳೆ ನಿಜ ಗೊತ್ತಾಗುತ್ತಲ್ಲ, ಅವಾಗ ಅವರೇ ಬೇಜಾರು ಮಾಡ್ಕೊಂತಾರೆ, ನಾನು ಯಾಕಪ್ಪ ಈ ಥರ ಮಾಡಿದೆ ಅಂತ. ರೀ, ಬಿಟ್ಬಿಡಿ.
ಅಮ್ಮಂಗೆ ಎದುರುತ್ರ ಕೊಡ್ಬಾರ್ದು. ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅವ್ರ ಮಾತು ನಾವು ಕೇಳ್ಬೇಕು. ಸುಕೃತ, ನೀನ್ ಹೋಗು. ಅಮ್ಮ ಏನ್ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಸರಿ ಅದ್ಕೆ. ಅಲ್ಲ ಮಂತ್ರ, ರೀ, ಈ ಕ್ಷಣ ನಾವ್ ಅತ್ತೆ ಹೇಳ್ದಂಗೆ ಕೇಳ್ಬೇಕು. ನೀವು ರಾಘವ್ ಇಲ್ಲಿ ಮಲ್ಕೊಳ್ಳಿ, ನಾನು ಪಕ್ಕದ ರೂಮಲ್ಲಿ ಮಲ್ಕೋತೀನಿ. ಹಲೋ, ಹೇಳಿ ಅಕ್ಕ. ಕಾಫಿ ಆಯ್ತಾ? ಆಯ್ತು ಅರ್ಚನಾ ಮೇಡಮ್. ಆಫೀಸ್ ವಿಷಯದ ಬಗ್ಗೆ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಮಾತಾಡ್ಬೋದಾ ಅರ್ಚನಾ ಮೇಡಮ್? ಆಫೀಸ್ ವಿಷಯ ಮಾತಾಡಕ್ಕ? ಅಕ್ಕ, ತಪ್ಪು ತಾನೆ. ಮನೆ ವಿಚಾರ ಆಫೀಸಿಗೆ ಹೋಗ್ಬಾರ್ದು, ಆಫೀಸ್ ವಿಚಾರ ಮನೆಗ್ ಬರ್ಬಾರ್ದು. ಬೋರಿಂಗ್ ಅಲ್ವಾ? ನಾಳೆ ಸ್ಟಾಫ್ ಸ್ಯಾಲರಿ ಸ್ಟೇಟ್ಮೆಂಟ್ನ ಫೈನಲೈಸ್ ಮಾಡ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ. ಓಕೆ, ಮಾತಾಡಿದ್ರಾಯ್ತು. ಈಗ ಅದನ್ಯಾಕ್ ಮನೇಲಿ ಮಾತಾಡ್ಬೇಕು? ಹಾಗೆ ಇನ್ನೊಂದು ವಿಷಯ ಸ್ವಲ್ಪ ಅರ್ಜೆಂಟ್ ಇತ್ತು. ಅರ್ಚನಾ, ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ನನ್ ಯಾರು ಅಂತ ಗೊತ್ತಿಲ್ಲ ಇವಳಿಗೆ. ಸಾಧನಾ, ಏನು ಯಾರ ಜೊತೆ ಮಾತಾಡ್ತಿದ್ಯಾ? ಏನು ಒಬ್ಳೆ ಮಾತಾಡ್ಕತಿದ್ಯಾ ಇಲ್ಲ ಯಾರಾದ್ರೂ ಇದಾರ ಏನು? ನೋಡಿ ಸಿದ್ದು, ಮಾತಾಡ್ತಾ ಇದ್ದೀನಿ, ಫೋನ್ ಕಟ್ ಮಾಡ್ಬಿಟ್ಲು. ಎಷ್ಟು ಪ್ರೀತಿಯಿಂದ ಅವಳನ್ನ ತಂಗಿ ಅಂತ ಅನ್ಕೊಂಡಿದೀನಿ ಗೊತ್ತಾ? ಮುಖಕ್ಕೆ ಹೊಡೆದಂಗೆ ಫೋನ್ ಕಟ್ ಮಾಡ್ಬಿಟ್ಲು. ಎಷ್ಟು ಕೊಬ್ಬಿ